ನಾನು ಮತ್ತು ನನ್ನ ಜನಾಂಗದವರು ಇಲ್ಲಿ ಬಿಡಾರ ಮಾಡ್ಕೊಂಡು ಇರ್ತೀವಿ ಅಂತ. ಅದನ್ನು ಕೇಳಿಸ್ಕೊಂಡು ಟೆಮುಜಿನ್ಗೆ ಸ್ವಲ್ಪ ಗೊಂದಲ ಆಗುತ್ತೆ, ಇವನು ಏನು ಹೇಳೋಕೆ ಹೊರಟಿದ್ದಾನೆ ಅಂತ. ಜಮುಕನ ನೋಡ್ತಾನೆ, ಅವನೇನು ಉತ್ತರ ಹೇಳೋದಿಲ್ಲ, ಅವ್ನ ಪಾಡಿಗೆ ಅವನು ಹೊರಟೋಗ್ತಾನೆ. ಆಗ ಟೆಮುಜಿನ್ಗೆ ಅರ್ಥ ಆಗುತ್ತೆ, ಇವರು ಇನ್ನು ಮುಂದೆ ನಮ್ಮ ಜೊತೆ ಇರೋಕ್ಕೆ ಇಷ್ಟ ಇಲ್ಲ ಅನಿಸುತ್ತೆ, ನಾವು ಬೇರೆ ಕಡೆ ಹೋಗ್ಬೇಡ ಅಂದ್ಬಿಟ್ಟು ಟೆಮುಜಿನ್ ತನ್ನ ಜನಾಂಗದವ್ರನ್ನೆಲ್ಲ ಕರ್ಕೊಂಡು ಹೊರಡ್ತಾನೆ. ಜಮುಕ ಜೊತೆ ಇದ್ದ ಕೆಲವರು ಸಹ ಟೆಮುಜಿನ್ ಜೊತೆ ಹೊರಟೋಗ್ತಾರೆ. 2 ದಿನ 2 ರಾತ್ರಿಯ ಪಯಣದ ನಂತರ ಒಂದು ಜಾಗದಲ್ಲಿ ಟೆಮುಜಿನ್ ತನ್ನ ಬಿಡಾರವನ್ನು ಅಲ್ಲಿ ಹಾಕ್ಕೊಳ್ಳೋಕ್ಕೆ ನಿರ್ಧಾರ ಮಾಡ್ತಾನೆ. ಹೀಗೆ ಟೆಮುಜಿನ್ ಮತ್ತು ಜಮುಕನ ಒಂದು ಬಾಂಧವ್ಯ ಏನಿತ್ತು ಅದು ಮುರಿದೋಗುತ್ತೆ. ಮಂಗೋಲಿಯಾದಲ್ಲಿ ಹಲವಾರು ಸಣ್ಣ ಸಣ್ಣ ಜನಾಂಗಗಳಿರ್ತವೆ. ಕೆಲವರು ಟೆಮುಜಿನ್ ಜೊತೆ ಸೇರಿಕೊಳ್ತಾರೆ, ಇನ್ನು ಕೆಲವರು ಜಮುಕ ಜೊತೆ ಸೇರಿಕೊಳ್ತಾರೆ. ಟೆಮುಜಿನ್ ಎಲ್ಲರನ್ನು ಸಮನಾಗಿ ಕಾಣೋದ್ರಿಂದ ಹಾಗೂ ಯಾವುದೇ ಜನಾಂಗೀಯ ತಾರತಮ್ಯ ಮಾಡದೇ ಇರೋದರಿಂದ ತುಂಬ ಜನಾಂಗದವರು ಬಂದು ಅವನ ಹತ್ರ ಸೇರಿಕೊಳ್ತಾರೆ. ಹೀಗೆ ದಿನಗಳು ಉರುಳ್ತಾ ಇದೆ. 1189ನೇ ಇಸ್ವಿ. ಜಮುಕ ಮತ್ತು ಟೆಮುಜಿನ್ ಬೇರೆಯಾಗಿ 8 ವರ್ಷಗಳಾಗಿವೆ. ಜಮುಕನ ಕನಸು ಏನಿತ್ತು, ಮಂಗೋಲಿಯಾದ ಎಲ್ಲ ಜನಾಂಗದವ್ರನ್ನೂ ಒಟ್ಟು ಮಾಡಿ ಒಂದು ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಬೇಕು. ಆ ಕನಸನ್ನು ಈಗ ಟೆಮುಜಿನ್ ಸಹ ಕಾಣ್ತಾ ಇದ್ದಾನೆ. ಅವನು ಇವನ್ನೆಲ್ಲ ಒಟ್ಟುಗೂಡಿಸಿ ಮಂಗೋಲಿಯಾ ಸಾಮ್ರಾಜ್ಯವನ್ನು ಮಾಡಿ ತಾನು ಅದಕ್ಕೆ ಖಾನ್ ಆಗಬೇಕು ಅನ್ನೋದು ಅವನ ಒಂದು ಕನಸು. ಅದಕ್ಕಾಗಿ ಜಮುಕನ ಎದುರಾಕೊಂಡ್ರೂ ಪರವಾಗಿಲ್ಲ, ತಾನು ಖಾನ್ ಆಗಬೇಕು ಅನ್ನೋ ರೀತಿಯಲ್ಲಿ ಅವನು ಸಿದ್ಧನಾಗಿರ್ತಾನೆ. ಅವನು ಏನು ಮಾಡ್ತಾನಂದರೆ, ಬುರ್ಖಾನ್ ಖಲ್ದೂನ್ ದಕ್ಷಿಣ ಭಾಗಕ್ಕೆ ಹಾಗೂ ಕೆರ್ಲಾ ನದಿಯಿಂದ ಸ್ವಲ್ಪ ದೂರದಲ್ಲಿರುವಂತಹ ನೀಲಿ ಕೆರೆ, ಅಲ್ಲಿ ಒಂದು ಸಾಮಾನ್ಯ ಸಭೆಯನ್ನು ಏರ್ಪಡಿಸಿ ತನಗೆ ಎಷ್ಟು ಬೆಂಬಲ ಸಿಗುತ್ತೆ ನೋಡಬೇಕು ಅಂತ ಅವನು ನಿರ್ಧಾರ ಮಾಡ್ತಾನೆ. ಈ ಸಾಮಾನ್ಯ ಸಭೆ ಏನಿದೆ ಅದನ್ನು ಅವನು ಏರ್ಪಾಡು ಮಾಡ್ತಾನೆ. ಅಲ್ಲಿ ಅವನಿಗೆ ತುಂಬ ಬೆಂಬಲ ಸಿಗುತ್ತೆ. ಅವನಿಗೆ ತುಂಬ ಸಂತೋಷ ಆಗುತ್ತೆ. ಈ ವಿಷಯವನ್ನು ತಮ್ಮ ಹಿರಿಯರಾದಂಥ ಆಂಗ್ ಹತ್ರ ತಿಳಿಸಿ ಅವರ ಅಭಿಪ್ರಾಯವನ್ನು ಕೇಳಬೇಕು ಅಂತ ಅವನು ಆಂಗ್ ಹೋಗಿ ಭೇಟಿ ಮಾಡ್ತಾನೆ. ಆಂಗ್ ಆ ವಿಷಯ ಕೇಳಿ, ನಾನು ನಿನಗೆ ಬೆಂಬಲ ಕೊಡ್ತೀನಿ, ನನ್ನ ಅಧೀನದಲ್ಲಿ ಇರೋವರೆಗೂ ನಿನಗೆ ನನ್ನ ಬೆಂಬಲ ಇದೆ, ನೀನು ಹೋಗ್ಬಿಟ್ಟು ಬಾ ಅಂತ ಹೇಳ್ತಾನೆ. ಆಂಗ್ ಬೆಂಬಲ ಸಿಕ್ಕಿದ್ದು ಟೆಮುಜಿನ್ಗೆ ಸಂತೋಷ ಆಗುತ್ತೆ. ಆದರೆ ಆಂಗ್ ಬೇರೆಯೇ ಒಂದು ದೃಷ್ಟಿಕೋನ ಇಟ್ಕೊಂಡಿರ್ತಾನೆ. ಏನು ಅಂದರೆ, ಒಂದು ಕಡೆ ಟೆಮುಜಿನ್ ಇವರೆಲ್ಲನೂ ಒಟ್ಟುಗೂಡಿಸಿ ಒಂದು ಸಾಮ್ರಾಜ್ಯ ಕಟ್ಟಬೇಕಂತಿದ್ದಾನೆ, ಅದೇ ರೀತಿ ಜಮುಕಾನು ಈ ರೀತಿಯ ಒಂದು ಕನಸನ್ನು ಕಾಣ್ತಾ ಇದ್ದಾನೆ. ಈಗ ಇವರಿಬ್ಬರ ನಡುವೆ ಒಂದು ವೈರತ್ವ ಇದೆ. ಇದು ಹೀಗೆ ಮುಂದುವರೆದ್ರೆ ತಾನು ಯಾವಾಗಲೂ ಖಾನ್ ಆಗಿರ್ಬೋದು ಅಂತ ಅವನು ಒಂದು ಅಭಿಪ್ರಾಯವನ್ನು ಇಟ್ಕೊಂಡಿರ್ತಾನೆ. ಈಗ ಟೆಮುಜಿನ್ನ ಸೈನ್ಯ ಏನಿದೆ ಅದು ದಿನದಿಂದ ದಿನಕ್ಕೆ ಬೆಳೀತಾ ಹೋಗುತ್ತೆ. ಹಲವಾರು ಜನಾಂಗದವರೆಲ್ಲ ಬಂದು ಅಂತ ಸೇರಿಕೊಂಡಿರ್ತಾರೆ. ಈಗ ಟೆಮುಜಿನ್ ಏನು ಮಾಡ್ತಾನಂದರೆ, ತನ್ನ ಒಂದು ಸೈನ್ಯ